ತೊಂದಿಲ್ಲ ಮಾಡಿ ಆಮೇಲೆ ಬಿಟ್ಟು ಸರ್ಕಾರಿ ಕಾಮ ನಡೀತಾ ಇದೆ, ಎಲ್ಲ ಪರ್ಮಿಷನ್ ಇದೆ ಆಯ್ತಾ. ತಹಸೀಲ್ದಾರ್ ಸಾಹೇಬರು ಇದ್ದಾರೆ, ನಾವೆಲ್ಲ ಇದ್ದೀವಿ, ನಾವು ಇನ್ಸ್ಪೆಕ್ಟರ್. ನೀವು ಅಡ್ಡಿ ಮಾಡೋದು ಈ ದಾರಿಯಲ್ಲಿ ಹೋಗ್ಬೇಕು ಅಷ್ಟೇ. ನಾವು ಹೇಳಿ ನಮ್ಮ ದಾರಿಯಲ್ಲಿ ಹೋಗ್ಬೇಕು. ನೀವು ಇಸ್ಕೊಡಿ, ನಾವು ಕಾಯ್ತೇವೆ. ಆಮೇಲೆ ತಗೊಂಡು ಹೋಗಿ. ಅಲ್ಲ ನಿಮ್ದು ಮನವಿ ಇದ್ರೆ ಡಿ ಸಿ ಸಾಹೇಬ್ರು ಇದಾರೆ, ಡಿ ಸಿ ಸಾಹೇಬ್ರ ಹತ್ರ ಹೋಗಿ ಭೇಟಿ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಇಲ್ಲಿ ಅಡ್ಡಿ ಮಾಡಬಾರ್ದು, ಜಾಗದಲ್ಲಿ ಅಡ್ಡಿ ಮಾಡಬೇಡಿ. ಆದ್ಮೇಲೆ ಮಾಡ್ತೀವಿ ಮನೇಲಿ. ಎಲ್ಲಿ ಹಾಕುದು ಎಲ್ಲಿ ಹಾಕಿದ್ದಾರೆ ಕೆಲಸ ಮಾಡ್ಲಿ, ನಮಗೆ ಯಾಕೆ ಉಪದ್ರ ಕೊಡುವುದು ಇಲ್ಲಿ? ಅಲ್ಲಿ ಆ ಕಡೆ ಕೆಲಸ ಮಾಡ್ಲಿ. ಆಗಿದೆ ಬಿಡು, ಯಾವ್ದೇನು ಇದು ಮಾಡಿಲ್ಲ ನಾವು. SOP ಮಾಡಿ ಆಮೇಲೆ ನೀವು ವರ್ಕ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ರೂಲ್ಸ್ ಇದೆ. ತೋರಿಸಿರ್ಬಹುದು SOP ಪ್ರಕಾರ ನೋಟಿಸ್ ಮಾಡಬೇಕು, ಅಳತೆ ಮಾಡಿ ತೋರಿಸಿ. ಸಂಬಂಧಪಟ್ಟ ಕೇಳಿ ನೀವು AC ಅವರು ಇವರಿಗೆ ಆದೇಶ ಮಾಡಿದ್ದಾರೆ. ಬರ್ತಾರೆ, ಬಂದ್ಮೇಲೆ ಮಾತಾಡಿ. ಯಾವುದು ಇನ್ನೊಂದು ಮಾರ್ಗ ಅದು ಅಲ್ಲ ಸರ್, ಗೌರ್ಮೆಂಟ್ ರೋಡ್. ದಾರಿ ಅವರಿಗೆ ಮನೆಗೆ ಬರುವ ದಾರಿ, ಗಾರ್ಮೆಂಟ್ ದಾರಿಯಿಂದ ಅಂದ್ರೆ ಏನು? ಇಲ್ಲಿ ತೆಂಗಿನ ಎಲ್ಲಿ ಗಾರ್ಮೆಂಟ್ ದಾರಿ? ಇದು ಮನೆಗೆ ಹೋಗುವ ದಾರಿ, ನಮ್ದು ಗಾರ್ಮೆಂಟ್ ದಾರಿ ಅಲ್ಲಿ ಹೋಗ್ಬೇಕು. ಈ ಅಲೆಮಾರಿ ಜನಾಂಗ ಇನ್ನು ಇವನಿಗೆ ಒಂದು ಮದುವೆ ಆಗ್ತದೆ. ನಮ್ಮಲ್ಲಿ ಈಗ ನಿಮ್ಗೆ ಗೊತ್ತಿದೆ, ಇವರ ಹತ್ರ ಈಗ 10 ಸದಸ್ಯ. ನಮ್ಮ ಈ ಎಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂ ಸುಧಾರಣಾ ಕಾನೂನಿಂದ ನಮಗೆ ಸಿಕ್ಕಿದಂತ ಅಲ್ಲ, ನಿಮ್ದು 20 ಸಿಗುವುದು 2 ಎಕರೆ 1 ಎಕರೆ, ಅದರ ಮೇಲೆ ನಾವು ಡಿಪೆಂಡ್ ಆಗಿ ಬದುಕ್ತೇವೆ. ಇವ್ರಿಗೆ ಏನಾದ್ರು ಇದು ಅಲ್ಲ, ಏನು ಕೊಟ್ಟಿಲ್ಲ, ಏನು ಸರ್ ಅವರು ಕಾಮಗಾರಿ ಮಾಡಬೇಕಾದ್ರೆ ಅದು SOP ಅಲ್ಲ. ಎಸ್ ಸರ್ ಫೋನ್ ಮಾಡಿ ಅಲ್ಲ, ಸ್ಪೋರ್ಟ್ ನೋಡ್ಲಿ ಸರ್, ಸ್ಪೋರ್ಟ್ ನೋಡ್ಲಿ ಅವರು ಹೇಗೆ ಉಂಟು ನೋಡಿ, ಮತ್ತು ನೋಡಿ ಮತ್ತೆ ಅವರು ಮಾಡ್ಲಿಕ್ಕೇನಿಲ್ಲ. ಅಲ್ಲ, ಮತ್ತು ಒಂದು ಬಂದು ನೋಡ್ಲಿ ಅವರು ಹೇಗೆ ಉಂಟು ಸ್ಪೋರ್ಟ್ ಅಂತ. ಆಮೇಲೆ ಅವರು ನಾವಿಲ್ಲೇ ಇರ್ತೀವಿ, ಅವ್ರು ಬರ್ತಕ್ಕೆ ನಾವು ಇಲ್ಲೇ ಇರ್ತೀವಿ. ನಾನು ತಹಶೀಲ್ದಾರ್ ಇಲ್ಲೇ ಇರ್ತೀವಿ. AC ಸಾಹೇಬ್ರು ಬರ್ತಾರೆ, ನಮ್ಮ ACP ಅವರು ಬರ್ತಾರೆ. ಬಂದ ಮೇಲೆ ಇದು ಮಾಡುವ. ಗಾಡಿಯಲ್ಲಿ ಏನೋ ಇದಾಗ್ತದೆ, ನಮ್ಮಲ್ಲಿ ದಾರಿ ಇದೆ, ಅಲ್ಲಿ ಹಾಕ್ಲಿ ಸರ್ಕಾರ ಕೆಲಸ ಆಗಿದ್ಮೇಲೆ ಹಾಕ್ತೀವಿ. ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ, ಮುಂದ ಮೇಲೆ ಹೋಗುದು. ಕಣ್ಣು ಮಾಡಿ ಯಾರು ವೈಟ್ ಮಲ್ಪಡ
ದಾರಿ ಇಲ್ಲ ಅಂತ ಹೇಳ್ತೀವಿ. ಈ ಮುಂಚೆ ಮತ್ತೆ ಮಾಡಿದಾರಲ್ಲ ಅಲ್ಲಿ ನಿಮ್ಗೆ ಇವರಿಗೆಲ್ಲ ನೋಟಿಸ್ ಅಲ್ಲ ಏನ್ ಹೇಳ್ತೀವಿ ಅವರೇ ಹೇಳಿದ್ವಿ ಇವಾಗ ಸ್ಟಾರ್ಟ್ ಮಾಡಿ ನಾವು ಬರ್ತೀವಿ. सब इस साइड जाओ ना भाई, उस साइड जाओ ना, जाओ साइड जाओ। ಅವರೆಲ್ಲ ಮಾಡಿಸ್ಕೊಟ್ಟು ಅದೇ ಆಗ್ತಿದೆ. ಮತ್ತೆ ಇವರೆಲ್ಲ ಬಂದಿದ್ದಾರೆ, ಅವ್ರು ಈಗ ಹೊರಡ್ತಾರೆ. ಕಾಂಕ್ರೀಟ್ ಹೋದಗಳು ಹೋಗ್ತೀರಿ ನೀವು, ನಮ್ಗೆ ಗೊತ್ತಿದೆ. ಅದಕ್ಕೆ ಸಾಯಂಕಾಲ ತನಕ ಕಾಂಕ್ರೀಟ್ ಹಾಕ್ಬೇಕು. ಈಗ ನಮ್ಗೆ ನಾವು ಇಲ್ಲೇ ಇರ್ತೀವಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ AC ಹಾಕಿಸ್ತಾರೆ ಕೈಯಲ್ಲಿ. ಅದು ಮಾತ್ರ ನೋಟಿಸ್ ಕಳಿಸಿದ್ರೆ ನೋಟಿಸ್ ನಮ್ಗೆ ಕಳಿಸಲಿಲ್ಲ. ಅವ್ರು ಆಚೆಯಿಂದ ಜಾಗ ಮಾಡಿ ಆಚೆಯಿಂದ ತಗೊಂಡು ಹೋಗ್ತಾರೆ. ನೀವೆಲ್ಲ ತಂದು ಹಾಕಿದ್ದೀರಲ್ಲ, ನೀವು ಇಲ್ಲಿ ಇರುವವರಾ? ನಿಮಗೆ ಏನ್ ಬೇಕಾಗುತ್ತೆ? ಅದೇ ಸೂರಜ್ ನಾವು ಮನುಷ್ಯ ಅದಕ್ಕೆ ತೀರ್ಮಾನ ಮಾಡಿ ನಾವು ಬಿಡ್ತೇವೆ. ತೀರ್ಮಾನ ಮಾಡಿ ಬಿಡ್ತೇವೆ. ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೀವು ಎಲ್ಲ. ಮತ್ತೆ ಆದ ನಂತರ ಈಗ ಮನೆಗೆ ಸರ್ಕಾರದವ್ರು ಕೊಟ್ಟಿದ್ದು ನಿನಗೆ ಇರಲಿ. ಅದೇ ಅದಕ್ಕೆ ನಾವೆಲ್ಲ ಮಾತಾಡಿ ಯಾರು ಕೊಟ್ಟಿದ್ದೀವಿ? ಸರ್ಕಾರದವ್ರು ಕೊಟ್ಟಿದ್ದಾನೆ ಇರಲಿ ಅಂತ ಹೇಳಿ. ಅಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಅವ್ರ ಕೆಲ್ಸಕ್ಕೆ ನೀವು ಬಿಡೋಲ್ಲ ಅಂದ್ರೆ ಏನ್ ಅರ್ಥ ಇದೆ? ನಿಮ್ ಜಾಗದಲ್ಲಿ ಇದೆ, ಅದು ಅಲ್ಲಿ ಇದೆ, ಗೌರ್ಮೆಂಟ್ ಲ್ಯಾಂಡ್ ಅದ, ದಾರಿ ನಿಮ್ಗೆ ಏನಾದ್ರು ನಿಮ್ ಜಾಗದಲ್ಲಿ ಹಾಕಿ ಹೋಗುವಾಗ ಕಾಂಪೆನ್ಸೇಷನ್ ಬರಲಿಲ್ಲ ಅಂದ್ರೆ ಗೌರ್ಮೆಂಟ್ ದವ್ರು ಕೊಟ್ಟಿದ್ದಾರೆ, ನಾವು ಅಲ್ಲ ಮ್ಯಾರೇಜ್ ಅಂತ ನಾವು ಮಾತಾಡ್ತಾ ನಮ್ಮ ಮನೆಗೆ ತೊಂದರೆ ಆಗ್ತದೆ ಸರ್. ಹಿಂಗೆ ಯಾರು ಹೊಂಟಿಲ್ಲ. अभी उधर जाए तो पॉइंट वो पेड़ के पास आएगा, वो सेंटर उधर आएगा। मालूम
ಕಾಮಗಾರಿ ಅಂತ ಕಾಮಗಾರಿ ಅಂತಂದ್ರೆ ತಿರುಗಿಸ್ಬೇಡಿ ನೀವು. ನಿಮ್ಗೆ ಕೊಟ್ಟಿರ್ತೀವಲ್ಲ ಸಾಗುವಳಿ ಅದರಲ್ಲಿ ಸಾಗುವಳಿ ಚೀಟಿಗೆ ಹಿಂದೆ ಪೇಜ್ ಆ ಪೇಜಲ್ಲಿ ಮಾಮೂಲಿ ರಸ್ತೆ ಹಕ್ಕು ಅದೆಲ್ಲ ಆಯ್ತು ಅದನ್ನ ನೋಡೋಣ. ಅದು ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಕಾರಿಡಾರ್ಗೆ ಅಟ್ಯಾಚ್ ಆದಂಗೆ ಇದ್ರದ್ದು ಏನಿದೆ ಅದಕ್ಕೆ ನಿಮಗೆ ಪ್ರೊವಿಷನ್ ಅದನ್ನು ಯೂಸ್ ಮಾಡಿ. ಸರಿ ಸರ್ ಅದು ಚೆಕಿಂಗ್ ಮಾಡ್ತಾ ನಾವು ಮಾಡ್ತೀವಿ ಸರ್. ಕಾರಿಡಾರ್ ನಾವು ಬಂದಿತ್ತಂದ್ರೆ ನಾವು PWD ಅವರ ಅಸೆಸ್ಮೆಂಟ್ ಮಾಡಿ ಕೊಡ್ಬೇಕು. ನೀವೇ ಇದು ಕೊಡ್ತೀರಲ್ಲ ಮಾಡಿ ಕೊಡ್ತೀವಿ. ಕಾರಿಡಾರಲ್ಲಿ ಬಂದರೆ ಕೊಡಬೇಕು. ಕಾರಿಡಾರ್ಗೆ ಅಟ್ಯಾಚ್ ಆದಂಗೆ ಬರ್ತಾ ಇದೆ ಇದು. ಅಟ್ಯಾಚ್ ಇದೆ ಸರ್, ದೂರ ಇದೆ. ಓಕೆ ಸರ್, ನೀವು ಹೇಳ್ತಾ ಇದ್ದೀರಾ ಸ್ಪೆಷಲ್ ಕನ್ಸಿಡರ್ ನೀವು ಇದೆ ಸರ್. ನಾನು ಉದಾಹರಣೆ ತುಳಸಿಗಟ್ಟೆ ಅಂತ ನಾವು ಪರ್ಮಿಷನ್ ಕೊಡ್ತೀರಾ ಆ ಕಾರಿಡಾರ್ ಒಳಗಡೆ ಅದಕ್ಕೆ ಕೇಳಿದೆ ಕನ್ವೆನ್ಷನ್ ಇದು ಕೊಡ್ತೀರಾ ಅಂತ ಕೇಳಿದೆ ಇವ್ರ ಹತ್ರ. ಕೊಡಲ್ಲ ನಾನು ಹೇಳೋದು ಸ್ಪೆಷಲ್ ಏನಿದೆ ಸ್ಪೆಷಲ್ ಏನಿದೆ ನಿಮ್ಗೆ ಉಂಟು ನಾವು ಹೋಟೆಲ್ ಅಂದ್ರೆ ಹೇಗೆ ಸರ್? ನಾವೇನು ಹೇಳಿದ್ರೆ ಸರ್, ಈಗ ಹೋಟೆಲ್ ಅಂತ ಹೇಳಿದ್ರಿ, ಈಗ ನಿಮ್ಮಲ್ಲಿ ಎದುರು ಮಾತಾಡಿ ಏನಾದರೂ ವಿಚಾರಿಸಬಹುದು. ಕೋರ್ಟಲ್ಲಿ ಹಾಗೆ ಒಬ್ಬ ಲಾಯರ್ಗೆ ಒಂದು ಅದನ್ನು ಪುಟಪ್ ಮಾಡಬೇಕಾದ್ರೆ 1 ವಾರ ಬೇಕು. ಆಮೇಲೆ ಜಡ್ಜ್ಮೆಂಟ್ ಅವರೊಂದು ಇದು ಮಾಡಿ ಒಂದು 15, 20, 25, 30 ದಿವಸ ಬೇಕು. ಅಷ್ಟು ಹೊತ್ತಿಗಾದ್ರೆ ಇವರೊಂದು ಸ್ವಲ್ಪ ಸುಮ್ಮನೆ ಕೇಳಿ 30 ದಿವಸ ಅಂತವರಲ್ಲ, ಪೊಲೀಸ್ ಇಟ್ಕೊಂಡು ಮಾಡುವಂತ ವ್ಯಕ್ತಿಗಳು ನಾವಲ್ಲ ಸರ್. ನಮ್ದು ಇಷ್ಟು ಸಮಯ ಆದ್ರೂ ಬೈಕ್ ಪೊಲೀಸ್ ಕಂಪ್ಲೇಂಟ್ ಇಲ್ಲ. ಅದು ಯಾಕೆ ಈ ದಾರಿಗೆ 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 ಈಗ ಫೋಟೋ ತೆಗೆದಿಲ್ಲ ದಾರಿಗೆ ಫೋಟೋ ಬರ್ತೀವಿ ಕಾಂಪನ್ಸೇಷನ್ ಬರ್ಲಿಕ್ಕೆ ಅಲ್ಲಿ ಮನೆ ಹೋಗುತ್ತಲ್ಲ, ಆಯ್ತು ಬೇತೆ 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 ಮನೆ ಹೋಗುತ್ತಲ್ಲ ಅದು. ದೇವರದ್ದು ಮನೆ ಹೋಗುತ್ತಲ್ಲ, ಮನೆ ಹೋಗ್ತಾರೆ. ಅದಕ್ಕೆ ಅವರು ಪರಿಹಾರ ಮನೆ ಹಾಗೆ ಮನೆ ಏನಾಗಲ್ಲ ಅಲ್ಲಿ. ಏನಾಗೋದಿಲ್ಲ. ನಾನು ಬರ್ಕೊಡ್ತೀವಿ. UKTL ಲೆಟರ್ ಬರ್ಕೊಡ್ತೀವಿ ಸರ್. ಅಲ್ಲ ನನಗೆ ಬಂದ್ರೆ ಮಾಡಿದೆ ಸರ್, ಆಲ್ರೆಡಿ ಮಾಡಿ ಮಾಡ್ತಾ ಇದ್ದೀವಿ. ಬರ್ತಾ ಇದೆ ಸರ್. ನಾವು ಟವರ್ ಹೈಟ್ ಹೇಳ್ತಾ ಇದ್ದೀವಿ. ರಿಕ್ವೈರ್ಡ್ ಕ್ಲಿಯರೆನ್ಸ್ ಸರ್, ಗೈಡ್ಲೈನ್ ಅವರಿಗೆ ನೋಡಿ ಗೊತ್ತಿಲ್ಲ, ಸೈನ್ 5.6 ಮೀಟರ್ ಬೇಕು. ಪಾಪ ಅವರಿಗೆ ಎಂತ ಗೊತ್ತು, ಯಾರು ಇರ್ಲಿಲ್ಲ ಮನೆಯಲ್ಲಿ. ಮನೆಯಲ್ಲಿ ಯಾರು ಇರ್ಲಿಲ್ಲ. 5.6 ಮೀಟರ್ ಕ್ಲಿಯರೆನ್ಸ್ ಬೇಕು ಸರ್, ವರ್ಟಿಕಲ್. ನಾವು ಆಲ್ರೆಡಿ ಮೇಂಟೈನ್ ಮಾಡ್ತಾ ಇದ್ದೀವಿ, ಎಲ್ಲ ಮೇಂಟೈನ್ ಮಾಡಿ ಕಳಿಸ್ತಾ ಇದ್ದೀವಿ. ನಮಗೆ ಧೈರ್ಯಕ್ಕೆ ಒಂದು ಇದು ಬೇಕು. ಸರ್ ನಾವು ನಿಮ್ಮ ಲೆಟರ್ನ ಬರ್ಕೊಡ್ತೀವಿ ಸರ್. ನಾವು ಮನೆಯಲ್ಲಿ ಅಲ್ಲ ದುಡ್ಡು ಬೇಡ, ಏನ್ ಮಾಡೋದು? ಹಣ ಆದ್ರೆ ಕೊಡುವುದು ಆದ್ರೆ ನಾವೇ ತಗೊಳ್ಳುದು. ನಾವು ದೇವರ ಜಾಗದು ಮನೇಲಿ ಏನು ಆಗೋದಿಲ್ಲ, ಕ್ಲಿಯರೆನ್ಸ್ ಇದೆ ಅದಕ್ಕೆ. ನಾವು ಸರ್ ಮೇಲೆ ಕೆಳಗಡೆ ಏನು ಸಮಸ್ಯೆ ಆಗೋದಿಲ್ಲ ಅಮ್ಮ. ನಾವು ಸರಿಗೆ ಬರ್ಕೊಡ್ತೀವಿ, ಸರ್ ನಿಮ್ಗೆ ಕೊಡ್ತಾರೆ ಬೇಕಾಯ್ತು. ನಮ್ಮ ನಂಬಿಕೆ ಅಂತಂದ್ರೆ ನಮ್ಮ ನಂಬಿಕೆ ಇಲ್ಲ, ಸರಿಗೆ ಸರೇ ಬರ್ಕೊಡ್ತೀವಿ. ಈಗ ಗದ್ದೆಯಲ್ಲಿ ನೀವು ಉಳುಮೆ ಮಾಡ್ತೀರಲ್ಲ, ಮೇಲೆ ವೈರ್ ಹೋಗಿರುತ್ತೆ, ಕೆಳಗಡೆ ಗದ್ದೆ ಉಳುಮೆ ಮಾಡಿರೋದಿಲ್ವಾ? ಏನು ಆಗೋದಿಲ್ಲ, ಏನು ಆಗೋದಿಲ್ಲ. ಹಂಗ ಆಗೋದಿದ್ರೆ ಗವರ್ಮೆಂಟ್ ಪ್ರಾಜೆಕ್ಟ್ ಹೆಂಗ್ ಮಾಡುತ್ತೆ ಹೇಳಿ? ಎಲ್ಲಿ ರಿಪೇರಿ ಮೇಂಟೈನ್ ಮಾಡ್ತೀವಿ. ಆ ಪರಿಹಾರ ಕೊಟ್ಟ ಮನೆ ನಾವಿರ್ತೀವಿ, ವರಿ ಮಾಡ್ಬೇಡಿ. ನಾ ದುಡ್ಡು ಕೊಡಿಸ್ತೀನಿ ಅದಕ್ಕೆ. ನಿಮ್ಗೆ ಎಷ್ಟು ಕೊಡ್ಬೇಕು? ಒಂದೇ ಕಡೆ ಇರಕ್ಕಾಗಲ್ಲ. ಒಂದೇ ನಡ್ಕೊಂಡ
ಇವನು ಮ್ಯಾರಿಡಾ ಇವರು ಸುಕನ್ಯಾ ಯಾರು ನಮ್ದು ಏನಿಲ್ಲ ಇವಾಗ ನಮಗೆ ಇವ್ರು ಬಂದಿದ್ದಾರೆ 2018 ಅವ್ರಿಗೆ ಪ್ರಾಜೆಕ್ಟ್ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಟೀಮ್ ಬಂದಿದ್ದಾರೆ. ಇವಾಗ ನಿಮ್ದು ಏನಾದ್ರು ಕೋರ್ಟಲ್ಲಿ ಏನಾದ್ರು ಸ್ಟೇ ಇದೆ ಕೊಡಿ. ಸ್ಟೇ ಇದ್ರೆ ನಾನೇ ಆಚೆ ಹಾಕ್ತೀನಿ. ನಿಮ್ಮ ಪರವಾಗಿ ನಾವು ಇರೋದು ಅಲ್ಲ ಸರ್. ಸ್ಟೇ ಇದ್ರೆ ಮರ್ಯಾದೆಯಿಂದ ಆಚೆ ಹೋಗಿ ಅಂತ ಸರಿ ಸರಿ SOP ಯಾರಿಗೆ SOP ಆರ್ಡರ್ SOP ಇಲ್ಲಿ ಅವ್ರು ಏನ್ ಹೇಳೋದು ಅವರೇ ಕ್ಲಾರಿಫಿಕೇಶನ್ಸ್ ಕೊಟ್ಟರು. ಅದು ಯಾರ ಅಗ್ರಿಮೆಂಟ್ ಆಗೋ ಟೈಮಲ್ಲಿ ಅವ್ರಿಗೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಅಲ್ಲ 8 ಪಾಯಿಂಟ್ಸ್ ಲಾಸ್ಟಿಗೆ ಪೇಮೆಂಟ್ ಮಾಡಬೇಕು ಅಂತ ಅದೇ ಸರ್ ಪೇಮೆಂಟ್ ಮಾಡಿ ಕೊಡಿ. ಯಾರಿಗೆ ಕೆಲಸ ಮಾಡಿದ್ರೆ ಪೇಮೆಂಟ್ ಮಾಡಿ ಇಲ್ಲ ಹಂಗಂದ್ರೆ ಎಷ್ಟು ಲ್ಯಾಂಡ್ ಸೇಲ್ ಮಾಡ್ತಾರೆ ಮಿಡಿಲ್